ಕುಂಡಲಿನಿಯಲ್ಲೂ 3 ಅವಸ್ಥೆ ಇರ್ತದೆ. ಬಾಲ್ಯಾವಸ್ಥೆ, ಯುವಾವಸ್ಥೆ, ವೃದ್ಧಾವಸ್ಥೆ. ವೃದ್ಧಾವಸ್ಥೆಗೆ ಬಂದಮೇಲೆ ಕುಂಡಲಿನಿ ಸಹ ಬದಲಾಗ್ತದೆ. ಹೊಸ ಸಾಫ್ಟ್ವೇರ್ ನಮ್ಮೊಳಗೆ ಬರ್ತದೆ. ಇವತ್ತು ನಮ್ಮ ಮೊಬೈಲಲ್ಲೂ ಸಹ ಅಪ್ಡೇಟ್ ಮಾಡಿ ಅಂತ ಬರ್ತಾ ಇರ್ತದೆ, ಕಂಪ್ಯೂಟ್ರಲ್ಲೂ ಬರ್ತಾ ಇರ್ತದೆ. ಅಪ್ಗ್ರೇಡ್ ಮಾಡೋದಂದರೆ ನಮ್ಮ ಕುಂಡಲಿನಿ ಸಹ ಹೊಸ ಆಯಾಮದ ಜೊತೆ ಜೋಡಿಸುವ ಪ್ರೋಗ್ರಾಮ್. ನಮ್ಮ ಕುಂಡಲಿನಿ ಅಪ್ಡೇಟ್ ಆಗ್ತಾ ಇಲ್ಲ ಅಂದರೆ ನಾವು ಯಾವ ಸ್ತರದ ಮೇಲೆ ನಿಂತಿದ್ದೀವೋ ಅಷ್ಟೇ ಜ್ಞಾನ ನಾವು ತಗೊಳ್ತೀವಿ. ಸಂಕುಚಿತ ಬುದ್ಧಿ ಇರ್ತದೆ. ಇವತ್ತು 5G ಓಡ್ತಾ ಇದೆ, ನಾವು ಇನ್ನೂ 3Gಲೇ ಇರ್ತೀವಿ ಅಂದರೆ ಆಗಲ್ಲ. ನಮ್ಮ ಕುಂಡಲಿನಿ ವೃದ್ಧಾವಸ್ಥೆ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತದೆ. ನಾವು ಅದೇ ಸಂಚಿತ ಕರ್ಮದ ಒಳಗೆ ಬಂಧಿತರಾಗಿರ್ತೀವಿ. ಅಪ್ಡೇಟ್ ಆಗೋ ಅವಶ್ಯಕತೆ ಇದೆ. ಅಪ್ಡೇಟ್ ಆಗೋದಂದರೆ ಹೊಸ ಜ್ಞಾನನ ತರಬೇಕಾಗ್ತದೆ. ನಾವು ಅದೇ ರಾಮಾಯಣ, ಪುರಾಣ, ವೇದ, ಉಪನಿಷತ್ ಓದ್ತಾ ಇದ್ರೆ ಆಗಲ್ಲ. ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗಬೇಕು, ಬ್ರಹ್ಮಾಂಡದ ಚಾನಲ್ ಜೊತೆ ಜೋಡಣೆ ಆಗಬೇಕು. ನಾವು ಕೇವಲ ಮನಸ್ಸನ್ನು ಪುಸ್ಲಾಯಿಸ್ಲಿಕ್ಕೆ ಬಿದ್ದಿದ್ದೀವಿ. ಅಪ್ಡೇಟ್ ಆಗೋದಂದರೆ ಬ್ರಹ್ಮಾಂಡದ ಜೊತೆ ಲೈವ್ ವೈರ್ ಆಗೋದು. ಈ ಲೈವ್ ವೈರ್ ಆಗೋದಂದರೆ ನಾವು ಹಳೆ ಸಿಸ್ಟಮ್ನ ಬಿಡಬೇಕಾಗ್ತದೆ, ಅಪ್ಗ್ರೇಡ್ ಆಗಬೇಕು. 2G 3G ಬಿಟ್ಟು ನಾವು 6G 7G ಅಡ್ವಾನ್ಸ್ಡ್ ಆಗಬೇಕಾಗ್ತದೆ. ಇಲ್ಲಾಂದರೆ ಕುಂಡಲಿನಿನೇ ವೈರಸ್ ಜನ್ರೇಟ್ ಮಾಡ್ತದೆ. ಇವತ್ತಿನ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಸಹ ಅಪ್ಡೇಟ್ ವರ್ಷನ್ ಆಗಿಲ್ಲ, ಹಳೆಯದೇ ಇದೆ. ಈಗಲೂ 10 ವರ್ಷ 20 ವರ್ಷ ಮಾಡೋ ಸಾಧನೆ ಜನ ಕಲಿತಾ ಇದ್ದಾರೆ. ಜಗತ್ತು ಫಾಸ್ಟ್ ಆಗಿದೆ ಅಂದಮೇಲೆ, ಸ್ಪೀಡ್ ಆಗಿದೆ ಅಂದಮೇಲೆ ನಾವು ಫಾಸ್ಟ್ ಆಗಬೇಕಾಗ್ತದೆ, ನಾವು ಅಪ್ಡೇಟ್ ಆಗಬೇಕಾಗ್ತದೆ. ಕಾಡಲ್ಲಿ ಹೋಗ್ಬಿಟ್ಟು 10 ವರ್ಷ 20 ವರ್ಷ ಸಾಧನೆ ಮಾಡಬೇಕಾಗಿಲ್ಲ. ಇವತ್ತು ಕಬೀರ ದೋಹೆ ಕೇಳ್ಕೊಂಡು, ತುಳಸಿ ಚೌಪದಿ ಕೇಳ್ಕೊಂಡು ಜನ ಆತ್ಮಜ್ಞಾನ ಆಯಿತು ಅಂದ್ಕೊಂಡಿದ್ದಾರೆ. ಯುಗ ಬದಲಾಗ್ತಾ ಇದೆ ಅಂದಮೇಲೆ ನಾವು ಬದಲಾಗಬೇಕಾಗ್ತದೆ. ಬದಲಾಗೋದಂದರೆ ಬ್ರಹ್ಮಾಂಡದ ಕುಂಡಲಿ ಜೊತೆ ನಮ್ಮ ಕುಂಡಲಿನ ಕನೆಕ್ಟ್ ಮಾಡ್ಕೊಳ್ಳೋದು. ನಾವು ಸುಧಾರಿಸಬೇಕಾಗ್ತದೆ. ಸುಧಾರಿಸೋದಂದರೆ ಕುಂಡಲಿನಿಯ ಅಪ್ಡೇಟ್ ವರ್ಷನ್ ನಮ್ಮೊಳಗೆ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಡೌನ್ಲೋಡ್ ಹೇಗೆ ಮಾಡೋದು? ಎಲ್ಲಿಯವರೆಗೆ ಬ್ರಹ್ಮಾಂಡದ ಕುಂಡಲಿ ಜೊತೆ ನಮ್ಮ ಕುಂಡಲಿ ಕನೆಕ್ಟ್ ಆಗಲ್ವೋ, ವೈಫೈ ಕನೆಕ್ಟ್ ಆಗಿಲ್ಲ ಅಂದರೆ ನಮ್ಮ ಅಪ್ಡೇಟೆಡ್ ವರ್ಷನ್ ಆಗಲ್ಲ. ಇದು ವೈಫೈ ಸಿಸ್ಟಮ್. ಯಾವಾಗ ನಮ್ಮ ಬ್ರಹ್ಮಾಂಡದ ಮಧ್ಯೆ ವೈಫೈ ಕನೆಕ್ಟ್ ಆಗುತ್ತೋ ಆವಾಗ ಅನಂತ ಜ್ಞಾನ ನಮ್ಮೊಳಗೆ ಸೆಕೆಂಡಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಕ್ಷಣದಲ್ಲೇ ಯುಗದ ಅನಂತ ಜ್ಞಾನ ನಮ್ಮೊಳಗೆ ಬರ್ತದೆ. ಇದನ್ನು ಗುರು ಮಾಡ್ತಾರೆ. ಗುರು ಪದ್ಧತಿ ಹಳೆಯದೇ. ಒಬ್ಬ ಮನುಷ್ಯ ಪೂರ್ಣ ಆಗಬೇಕು ಅಂದರೆ ಅವನು ಬ್ರಹ್ಮಾಂಡದ ಎಲ್ಲ ಧಾರೆನ ತಗೋಬೇಕಾಗ್ತದೆ. ಆ ಕೆಲಸ ಗುರು ಮಾಡ್ತಾರೆ. ಗುರು ಕಾಪಿ ಪೇಸ್ಟ್ ಮಾಡ್ತಾರೆ. ಗುರು ಎಲ್ಲ ಜ್ಞಾನ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ನಮ್ಮ ಕಂಪ್ಯೂಟರ್, ಮೊಬೈಲ್ ಅಪ್ಡೇಟ್ ಆಗಿದೆಯಾ ಇಲ್ವಾ, ಇದು ಮುಖ್ಯ. ನಮ್ಮ ಮೆಮರಿ ಅಪ್ಡೇಟ್ ಆಗಿದೆಯಾ ಇಲ್ವಾ, ನಮ್ಮ ಬ್ರೈನ್ ಅಪ್ಡೇಟ್ ಆಗಿದೆಯಾ ಇಲ್ವಾ. ನಾವು ಹಳೆಯ ಅದೇ ಮೆಮರಿ ಹಿಡ್ಕೊಂಡು, ಹಳೆಯ ಜ್ಞಾನ ಹಿಡ್ಕೊಂಡು, ಹಳೆಯ ಮಾನ್ಯತೆ, ಹಳೆಯ ಸ್ಟೋರಿಗಳನ್ನು ತುಂಬಿಕೊಂಡು ಕೂತಿದ್ದೇವೆ. ಗುರು ಸಾಫ್ಟ್ವೇರ್, ಗುರು ಡಾಟಾ ಟ್ರಾನ್ಸ್ಫರ್ ಮಾಡೋದಂದರೆ ಹೊಸ ಶಕ್ತಿ, ಹೊಸ ಸಿದ್ಧಿಗಳನ್ನು ಹಾಕೋದು. ಕುಂಡಲಿನಿಯ 3 ಮುಖ ಇದೆ. ಅದು ಚಲಿಸುವ ದಾರಿ 21 ದಾರಿ ಮೂಲಕ ಅದು ಪರಮಶಿವನನ್ನು ಮುಟ್ತದೆ. 21 ದಾರಿ ಯಾವುದು? ನಮಗೆ ಬರೀ 7 ಚಕ್ರ ಮಾತ್ರ ಗೊತ್ತು. ಆದರೆ 7 ಚಕ್ರ ಅಲ್ಲ, ತುಂಬ ಚಕ್ರಗಳಿವೆ. ಅದರಲ್ಲಿ ಯಾರೋ ಒಬ್ಬರು 108 ಚಕ್ರ ತನಕ ತಲುಪ್ತಾರೆ. ಚಕ್ರನೇ ಚಕ್ರ ಇದೆ, ಆದರೆ ನಮ್ಮ ಬುದ್ಧಿ ಆ ಚಕ್ರದಲ್ಲಿ ಸಿಲುಕ ಹಾಕ್ಕೊಂಡಿದೆ. ವಿದ್ಯುತ್ ಶಕ್ತಿ, ಕುಂಡಲಿನಿ ಅಂದರೆ ವಿದ್ಯುತ್ ಶಕ್ತಿ. ನಿಮಗೆ ಕೆಪಾಸಿಟಿ ಇಲ್ಲದೆ ನೀವು ಅದನ್ನು ಮುಟ್ಲಿಕ್ಕೆ ಹೋದರೆ ಅದು ನಮ್ಮನ್ನು ಬ್ಲಾಸ್ಟ್ ಮಾಡಿ ಹಾಕ್ತದೆ. ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೆ ನೀವು ಕುಂಡಲಿನಿ ಅಭ್ಯಾಸ ಮಾಡಲಿಕ್ಕೆ ಹೋದರೆ ಅಸ್ವಸ್ಥರಾಗ್ತೀರ. ಹಿಂದೆ ತುಂಬ ಜನ ಹುಚ್ಚರಾಗ್ತಾ ಇದ್ದರು. ಯಾಕಂದರೆ ಅದರಲ್ಲಿ ನಾವು ಬೇರೆಯದೇ ಆಯಾಮಕ್ಕೆ ತಲುಪಿರ್ತೀವಿ. ಇವತ್ತು ಅಂಥ ಹುಚ್ಚರೇ ಜಗತ್ತು ನಡೆಸ್ತಾ ಇರೋದು. ಯಾಕಂದರೆ ಅವರಿಗೆ ಹುಚ್ಚರೇ ಸಿಗ್ತಾರೆ, ಯಾರು ಅವೇರ್ನೆಸ್ ಇರುವಂಥವರು ಸಿಕ್ಕಲ್ಲ. ಅವರಿಗೆ ಕುಂಡಲಿನಿಯ ಮೆಜರ್ಮೆಂಟೇ ಗೊತ್ತಿಲ್ಲ. ಕುಂಡಲಿನಿಯ ಅಳತೆ ಎಷ್ಟಿದೆ, ಯಾವ ಆತ್ಮ ನಮ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಶರೀರದ ತಂತ್ರನ ನಡೆಸ್ತಾ ಇದೆಯೋ, ಎಲ್ಲ ನಡೆಸ್ತಾ ಇರುವಂತಹ ಆತ್ಮ ಎಷ್ಟು ಚಿಕ್ಕದು. ದಶಾಂಗುಲಂ ಉಪನಿಷತ್ತಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಕೂದಲನ್ನ 1 ಲಕ್ಷ ಭಾಗ ಮಾಡಿದ್ರೂ ಸಹ ಅಷ್ಟು ಚಿಕ್ಕದು ಆತ್ಮ ಅಂದಿದ್ದಾರೆ. ಆ ಆತ್ಮದ ಬಿಂದುನ ಹೇಗೆ ಹಿಡಿಯೋದು? ಆ ಆತ್ಮದ ಬಿಂದು, ಚೇತನದ ಬಿಂದು ಕುಂಡಲಿನಿ ಹತ್ರ ಹೋಗಿ ಅರ್ಥಿಂಗ್ ಮಾಡಿದಾಗ ಕುಂಡಲಿನಿ ಜಾಗೃತ ಆಗ್ತದೆ. ಜಾಗೃತ ಮತ್ತು ಜಾಗೃತಿ ಇದರ ಭೇದನ ಅರ್ಥ ಮಾಡ್ಕೊಳ್ಳಿ. ಕುಂಡಲಿನಿ ಜಾಗೃತಿಯಲ್ಲಿದೆ. ಜಾಗೃತ ಅಂದರೆ ಅದು ತನ್ನ ಸೆನ್ಸಲ್ಲಿ ಬರೋದು. ಕುಂಡಲಿನಿ ಸೆನ್ಸಿಗೆ ಬಂದಾಗ ಜೀವ ತನ್ನ ಉದ್ಧಾರದ ಮಾರ್ಗದಲ್ಲಿ ನಡೀತದೆ. ಜೀವಕ್ಕೆ ತನ್ನ ಲಕ್ಷ್ಯ ಅರಿವಾಗುತ್ತೆ.
ಕುಂಡಲಿನಿ ತನಕ ಹೋಗೋದು ಯಾಕೆ ಅವಶ್ಯಕ ಅಂದರೆ ಅದು ತನ್ನ ಲಕ್ಷ್ಯದ ತನಕ ತಲುಪಲಿ ಅಂತ. ಕುಂಡಲಿನಿ ಅನ್ನೋದು ರೋಡ್, ದಾರಿ, ಡೆಸ್ಟಿನೇಷನ್ ಅಲ್ಲ. ತುಂಬ ಜನ ಅದನ್ನು ಡೆಸ್ಟಿನೇಷನ್ ಅಂತ ತಿಳ್ಕೊಂಡಿದ್ದಾರೆ. ಕುಂಡಲಿನಿ ಜಾಗೃತಿ ಆದರೆ ಪರಮಶಿವನನ್ನು ತಲುಪ್ತದೆ. ಎಲ್ಲಿ ನೋಡಲಿಕ್ಕೆ ಹೋಗಿದ್ದೀರಾ ನೀವು ಪರಮಶಿವನನ್ನು? ಕುಂಡಲಿನಿ ಮೂಲಾಧಾರದಲ್ಲಿದೆ, ಶಿವ ಸಹಸ್ರಾರದಲ್ಲಿದ್ದಾನೆ. ಉಲ್ಟನಾಗಿರ್ಬೋದಲ್ಲ, ಯಾರು ನೋಡ್ಲಿಕ್ಕೆ ಹೋಗಿದ್ದಾರೆ? ನಾವು ಬರೀ ತೇರಿ ಹಿಡ್ಕೊಂಡು ಕೂತಿದ್ದೀವಿ. ಪ್ರಾಕ್ಟಿಕಲ್ ನಮಗೆ ಏನೂ ಗೊತ್ತಿಲ್ಲ. ನನ್ನ ಕುಂಡಲಿನಿ ಶಕ್ತಿ ಜಾಗೃತ ಮಾಡಬೇಕು. ಐ ಆಮ್ ದ ಪವರ್. ಆ ಪರ್ಮಿಷನ್ ಸಹ ನಮ್ಗೆ ನಾವೇ ಕೊಟ್ಕೋತೀವಿ. ಕುಂಡಲಿನಿ ನಿಜವಾಗ್ಲೂ ನಿಮ್ಮ ಕುಂಡಲಿನಿ ಜಾಗೃತ ಆಗಿದ್ದರೆ ಈ ರೀತಿಯ ತಲೆಹರಟೆ ನೀವು ಮಾಡಲ್ಲ. ನೀವು ಶಾಂತ, ಸ್ಥಿರ, ಗಂಭೀರ, ಉತ್ಸಾಹಭರಿತ, ದೃಢ ಆಗಿರ್ತೀರ. ಪ್ರತಿಯೊಂದು ಕಲೆಯಲ್ಲೂ ನಿಪುಣರಾಗಿರ್ತೀರ. ಕುಂಡಲಿನಿ ಅನ್ನೋದು ಶಕ್ತಿ. ಅದು ಕುಂಡಲಿನಿಯೊಳಗೆ ಪರಮಶಿವನ ಎಂಟ್ರಿ ಆದಾಗ, ಚೇತನ ಬಿಂದುವಿನ ಎಂಟ್ರಿ ಆದಾಗ, ಆ ಚೇತನ ಬಿಂದು ಎಂಟ್ರಿ ಆಗೋದು ನಾದ ಬ್ರಹ್ಮದಿಂದ. ಎಲ್ಲಿಯವರೆಗೆ ವೀಣೆ ಬಾರಿಸಲ್ವೋ ಅಲ್ಲಿ ತನಕ ನಾಗ ಕುಂಡಲಿನಿ ಏಳಲ್ಲ. ಎಲ್ಲಿಯವರೆಗೆ ನಾವು ನಾದ ಬ್ರಹ್ಮದ ಅಭ್ಯಾಸ ಮಾಡಲ್ವೋ ಅಲ್ಲಿಯವರೆಗೆ ನಮ್ಮ ಕುಂಡಲಿನಿ ಎದ್ದು ನಿಲ್ಲಲ್ಲ, ಕುಂಡಲಿನಿ ಏಳಲ್ಲ. ಯಾಕಂದರೆ ನಾದದಲ್ಲೇ ಸುಷುಪ್ತ ಶಕ್ತಿಯನ್ನು ಜಾಗೃತ ಮಾಡುವ ಶಕ್ತಿ ಇದೆ. ಜನ ಕಲ್ಪನೆಯೊಳಗೆ, ಸಂಮೋಹನದ ಒಳಗೆ ಬುದ್ಧಿಯಿಂದ, ತರ್ಕದಿಂದ, ಶಾಸ್ತ್ರದಿಂದ, ವಾದ ವಿವಾದದಿಂದ, ಬೇರೆ ಬೇರೆ ರೀತಿಯ ಪ್ರಕ್ರಿಯೆಯಿಂದ, ಪ್ರಾಣಾಯಾಮದಿಂದ, ಮಂತ್ರ ಬೀಜದ ಉಚ್ಚಾರಣೆಯಿಂದ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ. ಕುಂಡಲಿನಿ ಜಾಗೃತಿ ಅಂದರೆ ದಿಶೆ ಕೊಡೋದು, ಅದಕ್ಕೆ ಒಂದು ಲಕ್ಷ್ಯ ಕೊಡೋದು. ನಿಮ್ಮ ಹತ್ರ ಗುರಿನೇ ಇಲ್ಲ, ಲಕ್ಷ್ಯನೇ ಇಲ್ಲ ಅಂದರೆ ಅದನ್ನು ಜಾಗೃತಿ ಮಾಡಿ ಏನು ಮಾಡ್ತೀರಾ? ಆಯಿತು, ನೀವು ಬೆಳಗ್ಗೆ ಒಂದು 8 ಗಂಟೆಗೆ ಏಳಬೇಕು. ಯಾರೋ ನಿಮ್ಮನ್ನು ಬೆಳಗಿನ ಜಾವ 3 ಗಂಟೆಗೆ ಎಬ್ಬಿಸ್ಬಿಟ್ರು. ಎದ್ದೇನು ಮಾಡ್ತೀರಾ? ಮಲ್ಕೊಳ್ಳಿಕ್ಕೆ ಬಿಡ್ರಯ್ಯ ಅಂತೀರಾ. ಕುಂಡಲಿನಿ ಜಾಗೃತಿ ಮಾಡಿ ಏನು ಮಾಡ್ತೀರಾ? ನಿಮ್ಮ ಹತ್ರ ಏನು ಗುರಿ ಇದೆ? ಏನಿದೆ ಗುರಿ? ಜಗತ್ತಿಗೆ ಏನಾದರೂ ದೊಡ್ಡದಾದಂತಹ ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ. ವಿಜ್ಞಾನಿ ಆಗಬೇಕಾ? ಇಲ್ಲ. ಯೋಗ್ಯ ಗುರು ಆಗಬೇಕಾ? ಇಲ್ಲ. ಅವತಾರ ಪುರುಷ ಆಗಬೇಕಾ? ಇಲ್ಲ. ನಿಮಗೆ ಸಣ್ಣ ಸಣ್ಣ ಕನಸಿದೆ. ಅಂಬಾನಿ, ಅದಾನಿ ಥರ ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಬಂಗ್ಲೆ ತಗೋಬೇಕು, ಕಾರ್ ತಗೋಬೇಕು, ಮಕ್ಕಳನ್ನ ಓದಿಸಿ ಒಳ್ಳೆ ಪೋಸ್ಟಿಗೆ ಸೇರಿಸ್ಬೇಕು. ಈ ರೀತಿಯ ಸಣ್ಣ ಸಣ್ಣ ಆಸೆ. ಇದಕ್ಕೋಸ್ಕರ ಕುಂಡಲಿನಿ ಜಾಗೃತಿ ಮಾಡಿ. ನೀವು ಮಾಡೋದಾದ್ರೆ ಏನು? ಇಷ್ಟೇ ನಿಮ್ಮ ಆಸೆ ಇರ್ತದೆ. ಇದಕ್ಕೋಸ್ಕರ ಕುಂಡಲಿನಿ ಜಾಗೃತಿ ಮಾಡಿ. ನೀವು ಮಾಡೋದಾದ್ರೆ ಏನು?